ಈ ಸ್ವೀಟ್ ಮಾಡೋದಕ್ಕೆ 1 ಕಪ್ ಅಕ್ಕಿ ಹಿಟ್ಟು, ಕಾಯಿ ಹಾಲು, ಬೆಲ್ಲ ಇದ್ದರೆ ಸಾಕು. ತುಂಬ ಈಸಿಯಾಗಿ ಹಾಗೆ ರುಚಿಯಾಗಿ ನಾವು ಮಾಡ್ಕೋಬೋದು. ನಾವು ಹೊರಗಡೆ ಬೇಕ್ರಿನಲ್ಲಿ ತಂದುಕೊಡೋದಕ್ಕಿಂತ ಮಕ್ಕಳಿಗೆ ಈಸಿಯಾಗಿ ಒಂದು ಹಾಫ್ ಆನ್ ಅವರ್ನಲ್ಲೇ ನಾವು ರುಚಿಯಾಗಿರುವಂಥ ಸ್ವೀಟ್ನ ರೆಡಿ ಮಾಡ್ಬೋದು. ಈ ಸ್ವೀಟ್ ಮಾಡೋದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ಇಲ್ಲಿ ನೋಡಿ, ಒಂದು 3/4 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ 2 ಕಪ್ಪಷ್ಟು ಕಾಯಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು 1 ಕಪ್ ಕಾಯಿ ಹಾಕ್ಕೊಂಡು 2 ಕಪ್ ನೀವು ನೀರು ಹಾಕ್ಕೊಂಡು ಹಾಗೆ ಗ್ರೈಂಡ್ ಮಾಡ್ಕೊಂಡು ಸೋಸ್ಕೊಂಡ್ರೆ ನಮಗೆ 2 ಕಪ್ ಕಾಯಿ ಹಾಲು ರೆಡಿ ಆಗುತ್ತೆ. ಈಗ ಇದನ್ನು ಗಂಟು ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ವಿಸ್ಕರಿಂದ ಸಹ ಮಿಕ್ಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಕೈನಲ್ಲೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆದರೆ ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಮಿಕ್ಸ್ ಮಾಡಿದ್ದು ರೆಡಿಯಾಗಿದೆ. ಈಗ ಎತ್ತಿಟ್ಕೊಂಡು ಒಂದು ಪ್ಯಾನ್ಗೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, 3/4 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು 1/4 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಪ್ರಮಾಣ ಮತ್ತು ಅಕ್ಕಿ ಹಿಟ್ಟಿನ ಪ್ರಮಾಣ ನೋಡೋದಾದರೆ ಒಂದೇ ಸೇಮ್ ಇರುತ್ತೆ. ನಾನಿಲ್ಲಿ ಅಕ್ಕಿ ಹಿಟ್ಟು 3/4 ಕಪ್ ತೊಗೊಂಡಿದ್ದೀನಿ, ಅದೇ ಸೇಮ್ ಮೆಜರ್ಮೆಂಟಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಇದು ಸಮ ಹಾಕ್ಕೊಂಡ್ರೆ ನಮಗೆ ಸ್ವೀಟು ಕರೆಕ್ಟಾಗಿ ಬರುತ್ತೆ. ನೀವು ಸ್ವಲ್ಪ ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಬೆಲ್ಲನ 1 ಕಪ್ ಯೂಸ್ ಮಾಡ್ಬೋದು. ನೋಡಿ, ಇವಾಗ ಇದು ಪಾಕ ಬರೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಈ ರೀತಿ ಕುದೀತಾ ಇರೋ ಟೈಮಲ್ಲಿ ನಾನು ಅಕ್ಕಿ ಹಿಟ್ಟು ಮತ್ತು ಕಾಯಿ ಹಾಲಿಂದು ಮಿಶ್ರಣ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಈಗ ಮಿಶ್ರಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡದೆ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಕ್ಕಿ ಹಿಟ್ಟು ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಕೈನ ಬಿಡದೆ ಈಗೇನೆ ರೌಂಡಕ್ಕೆ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು. ಈಗ ಇದು ಒಂದು ಆಗೋದಕ್ಕೆ 1/4 ಗಂಟೆ ಹಿಡಿಯುತ್ತೆ. ನೋಡಿ, ಈಗ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಇದು ಆಪ್ಷನಲ್ಲು. ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ನೀವು ತುಪ್ಪ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಕಾಯಿ ಹಾಲಿನಲ್ಲಿ ಜಿಡ್ನಾಂಶ ಇರೋದ್ರಿಂದ ನಮಗೆ ಅದೇನು ಅಂಟೋದು ಆ ರೀತಿ ಎಲ್ಲ ಆಗಲ್ಲ, ನಮಗೆ ಟೇಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೆ. ನೋಡಿ, ಈಗೆಲ್ಲ 1/3 ಭಾಗ ನಮಗೆ ಸ್ವೀಟ್ ರೆಡಿಯಾಗಿದೆ. ಇನ್ನು ಸ್ವಲ್ಪ ಹಾಗೆ ತಿರುಗಿಸ್ಕೊಳ್ತಾ ಹೋಗಬೇಕು. ನಮಗೆ ತಳ ಚೆನ್ನಾಗಿ ಬಿಡಬೇಕು ಮತ್ತು ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಆಗಲೇ ತಳ ಬಿಡ್ತಾ ಇದೆ. ಇನ್ನೊಂದು ಸ್ವಲ್ಪ ಹಾಗೇ ತಿರುಗಿಸ್ತಾ ಹೋದರೆ ನಮಗೆ ಈ ಸ್ವೀಟ್ ರೆಡಿಯಾಗುತ್ತೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೀವು ಸಕ್ಕರೆ ಸಹ ಯೂಸ್ ಮಾಡ್ಬೋದು, ಆದರೆ ಬೆಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಸ್ವೀಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ಸ್ವೀಟ್ ರೆಡಿಯಾಗಿದೆ. ಈಗ ನಾನು ಒಂದು ಪ್ಲೇಟ್ಗೆ ತುಪ್ಪ ಸವರಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ, ತುಪ್ಪ ಸವರದೆ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ಯಾಕೆಂದರೆ ಅದರಲ್ಲಿ ಸ್ವಲ್ಪ ಜಿಡ್ನಾಂಶ ಇದೆ. ಈಗ ನೋಡಿ, ನಾನು ಇದನ್ನು ಒಂದು ಬೌಲ್ ಸಹಾಯದಿಂದ ಹಾಗೆ ಒಂದೇ ಸಮವಾಗಿ ನಾನು ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಚ್ಚಗಿರುವಾಗ ನಮಗೆ ಕಟ್ ಮಾಡಿಕೊಂಡ್ರೆ ಪೀಸಸ್ ಚೆನ್ನಾಗಿ ಬರುತ್ತೆ. ನೋಡಿ, ನಿಮಗೆ ಚಾಕುಗೆ ಅಂಟುತ್ತೆ ಅಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ನೀವು ಕಟ್ ಮಾಡಿಕೊಂಡ್ರೆ ನಮಗೆ ಚಾಕುಗೆ ಅಂಟೋದಿಲ್ಲ. ನೋಡಿ, ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ಒಂದು ಅರ್ಧ ಗಂಟೆ ಸಾಕು ಎಲ್ಲ ಮಾಡೋದಕ್ಕೆ. 1/4 ಗಂಟೆ ನಾವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ 1/4 ಗಂಟೆ ಅಂದರೆ ಒಂದು ಅರ್ಧ ಗಂಟೆಗೇ ಈ ರುಚಿಕರವಾದ ಸ್ವೀಟ್ನ ನಾವು ರೆಡಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಸಾಫ್ಟಾಗಿ ಅನಿಸುತ್ತೆ ಸ್ವೀಟು. ಒಂದ್ಸಲ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ.